ನಾನು ಆಗಲೇ ಪ್ರಾರಂಭದಿಂದ ರಾಷ್ಟ್ರಪತಿಯವರ ಜೊತೆ ಸಮಾರಂಭವನ್ನು ಹಂಚ್ಕೊಂಡಿದ್ದೆ. ಈ ನಾಡಿನ ಮುಖ್ಯಮಂತ್ರಿಗಳ ಜೊತೆ ಮತ್ತೊಂದು ಬಾರಿ ನಾನು ಬಂದಿದ್ದೆ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಈ ಕ್ಷೇತ್ರ ನಿಮ್ಮೆಲ್ಲರಿಗೂ ಗೊತ್ತಿದೆ. ಮೈಸೂರಿನ ಸುತ್ತೂರು ಕ್ಷೇತ್ರ ಈ ನಾಡಿನಲ್ಲಿ ಅತ್ಯಂತ ನಮ್ಮೆಲ್ಲರ ಕಲ್ಯಾಣಕ್ಕೆ, ಈ ನಾಡಿನ ಜನರ ಕಲ್ಯಾಣಕ್ಕೋಸ್ಕರನೇ ಮುಡಿಪಿಟ್ಟಂತ ಕ್ಷೇತ್ರ. ಇದು 1066ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೆ ಅಂದರೆ ಎಷ್ಟು ವರ್ಷ ಜನರ ಸೇವೆಯನ್ನ, ಜನರ ಕಲ್ಯಾಣವನ್ನ ಮಾಡಿದೆ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇವತ್ತಿಗೆ ಈಗಿನ ಇರ್ತಕ್ಕಂಥ ಸ್ವಾಮೀಜಿಯವರು ಸದಾ ಆರೋಗ್ಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ದಾಸೋಹ ಕ್ಷೇತ್ರದಲ್ಲಿ ಅತ್ಯಂತ ನಮ್ಮ ನಾಡಿನ ಪ್ರಮುಖ ಮಠ ಅಂತ ಅಂದರೆ ಬಹುಶಃ ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಚಾರ. ನಿರಂತರವಾಗಿ ಶಿಕ್ಷಣಕ್ಕೆ ಈ ಭಾಗದಲ್ಲಿ ಇವತ್ತು ಅನೇಕ ಹೊರ ರಾಜ್ಯಗಳಲ್ಲೂ ಸಹ, ಇವತ್ತು ಅಮೇರಿಕಾದಲ್ಲೂ ಅಂತ ಒಳ್ಳೆಯ ಮಠವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಹೀಗಾಗಿ ಇವತ್ತು ಸರ್ಕಾರ ಎಷ್ಟು ಸಾರ್ವಜನಿಕರ, ಬಡವರ ಹಿತಕ್ಕೋಸ್ಕರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತೋ, ಅದೇ ರೀತಿ ದೊಡ್ಡ ಮಟ್ಟದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಒಂದು ಈ ಕ್ಷೇತ್ರದ ಸುತ್ತೂರು ಕ್ಷೇತ್ರ. ಇದಕ್ಕೆ ನಾವೆಷ್ಟು ಅಭಾರಿ ಆಗಿದ್ರು, ಎಷ್ಟು ನಾವೆಲ್ಲರೂ ಸಹ ಜೊತೆಲಿ ನಿಂತರೂ ಸಾಲದು. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಅದರಲ್ಲೂ ವಿಶೇಷವಾಗಿ ಬಡವರ ಕಲ್ಯಾಣಕ್ಕೋಸ್ಕರ ಅವರ ಪ್ರಾರಂಭದಿಂದ ರಾಜಕೀಯ ದಿನಗಳಲ್ಲಿ ಎಲ್ಲ ಥರದ ಅವರ ಆಡಳಿತದ ಸಂದರ್ಭದಲ್ಲಿ ಇವತ್ತು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಸಾಕ್ಷಿ. ನಾವೇನು ಭಾಷಣದಲ್ಲಿ ಹೇಳಬೇಕಾಗಿಲ್ಲ. ಸೊ ಇವತ್ತೇನಾದ್ರು ನಮ್ಮ ನಾಡಿಗೆ ಎಲ್ಲ ಥರದ ಇವತ್ತಿನ ಇಡೀ ರಾಷ್ಟ್ರದಲ್ಲಿ ನಡೀತಕ್ಕಂಥ ಬೇರೆ ರಾಜ್ಯಗಳಿಗಿಂತ ವಿಭಿನ್ನವಾದಂಥ ರೀತಿಯಲ್ಲಿ ನಮ್ಮ ರಾಜ್ಯದ ಆಡಳಿತವನ್ನ, ನಮ್ಮ ರಾಜ್ಯದ ಅಭಿವೃದ್ಧಿಯನ್ನ, ನಮ್ಮ ರಾಜ್ಯದ ಜನಪರ ಕಾರ್ಯಕ್ರಮಗಳನ್ನ ಜಾರಿಗೊಳಿಸ್ತಾ ಇರ್ತಕ್ಕಂಥದ್ದು ನಮ್ಮ ಮುಖ್ಯಮಂತ್ರಿಯವರು. ಬಹುಶಃ ಅವರೂ ಸಹ ಈ ಸತ್ತೂರು ಕ್ಷೇತ್ರಕ್ಕೆ ಅತ್ಯಂತ ಅಭಿಮಾನವನ್ನ ಇಟ್ಟು ಎಲ್ಲ ಈ ಕ್ಷೇತ್ರದ ಸ್ವಾಮೀಜಿಯವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಮತ್ತು ಅಭಿವೃದ್ಧಿಗೆ ತಾವು ಸಹ ನಮ್ಮ ಮುಖ್ಯಮಂತ್ರಿಗಳು ಸದಾ ಸಪೋರ್ಟ್ ಆಗಿ ನಿಂತ್ಕೊಂಡಿರ್ತಕ್ಕಂಥದ್ದು. ಇವತ್ತು ಹಾಗಾಗಿ ಈ ಸುತ್ತೂರು ಕ್ಷೇತ್ರದ ಒಂದು ಸಾಧನೆ ಇವತ್ತಲ್ಲ, ನಾಳೆ ಅಲ್ಲ, ನಾಡಿದ್ದು ಚರಿತ್ರೆಯಲ್ಲಿ ಬರೆದಿರ್ತಕ್ಕಂಥದ್ದು. ಅಂಥದ್ದು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಮಳವಳ್ಳಿನಲ್ಲಿ ಒಂದು ಜಯಂತ್ಯೋತ್ಸವನ ಮಾಡಿರ್ತಕ್ಕಂಥದ್ದು. ಇಡೀ ಜಿಲ್ಲೆ ಜನ ಅವರಿಗೆ ಅಭಾರಿಯಾಗಿರ್ಬೇಕಾಗತ್ತೆ. ಇಂತಹ ಒಂದು ವಾರಗಟ್ಟಲೆ ದಿನನಿತ್ಯ ಕಾರ್ಯಕ್ರಮಗಳನ್ನ, ಧರ್ಮ ಬೋಧನೆಯನ್ನ, ಅನ್ನ ಸಂಪರ್ಣೆಯನ್ನ ಮಾಡಿ ಬಹಳಷ್ಟು ದೊಡ್ಡ ಪ್ರಮಾಣದ ಒಂದು ಗೌರವವನ್ನು ನಮ್ಮೆಲ್ಲರಿಗೂ ಸಿಕ್ಕಿದೆ. ಅದಕ್ಕೆಲ್ಲ ಸುತ್ತೂರು ಕ್ಷೇತ್ರ ಕಾರಣ ಅಂತೇಳಿ ಮತ್ತೊಮ್ಮೆ ಅವರ ಪಾದಕ್ಕೆ ನಮಸ್ಕರಿಸಿ, ಈ ಒಂದು ಅವರಿಗೆ ದೇವರು ಹೆಚ್ಚಿನ ಆರೋಗ್ಯವನ್ನ, ಇದೇ ರೀತಿ ಅನೇಕ ವರ್ಷಗಳು ಸಾರ್ವಜನಿಕ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಎಲ್ಲ ಕಲ್ಯಾಣ ಕೆಲಸಕ್ಕೆ ಅವರಿಗೆ ಶಕ್ತಿಯನ್ನ ತುಂಬಲಿ ಅಂತೇಳಿ ಆ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೀನಿ.